ರೋಲ್ ಕಾಲ್ ಮಾಡುವ ದಲಿತರ ಬೆದರಿಕೆಗಳಿಗೆ ಭಯಪಡುವ ಶಾಸಕನು ನಾನಲ್ಲ ಎಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ದಲಿತರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಶಾಸಕ ಸುಬ್ಬಾರೆಡ್ಡಿ ತಪ್ಪೊಪ್ಪಿಕೊಂಡು ಸಾರ್ವಜನಿಕವಾಗಿ ದಲಿತರಲ್ಲಿ ಕ್ಷಮೆಯಾಚಿಸಬೇಕೆಂದು ಬಾಗೇಪಲ್ಲಿ ತಾಲೂಕಿನ ದಲಿತ ಒಕ್ಕೂಟ ಒತ್ತಾಯಿಸಿದೆ. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿ ಆಯೋಜಿಸಿ ಪಾತಪಾಳ್ಯದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ದಲಿತರು ರೋಲ್ ಕಾಲ್ ಮಾಡುವವರು ದಲಿತರ ಬೆದರಿಕೆಗಳಿಗೆ ನಾನು ಭಯಪಡುವವನಲ್ಲ ಎಂದು ಶಾಸಕ ಸುಬ್ಬಾರೆಡ್ಡಿ ನೀಡಿರುವ ಹೇಳಿಕೆಯನ್ನು ದಲಿತ ಸಂಘಟನೆಗಳ ಒಕ್ಕೂಟ ಖಂಡಿಸುತ್ತಿದ್ದು ಸಾರ್ವಜನಿಕವಾಗಿ ದಲಿತರಿಗೆ ಕ್ಷಮೆ ಹೇಳಬೇಕೆಂದು ಒತ್ತಾಯಿಸಿದರು. ದಲಿತ ಮುಖಂಡ ಚಿನ್ನ ಪೂಜಪ್ಪ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದ ದಲಿತರ 80% ಮತಗಳನ್ನು ಪಡೆದಿರುವ ಸುಬ್ಬಾರೆಡ್ಡಿ 3ನೇ ಅವಧಿಗೆ ಶಾಸಕರಾಗಿದ್ದಾರೆ. ಅಂತಹ ದಲಿತರ ಮತಗಳಿಂದ ಶಾಸಕರಾಗಿರುವ ನೀವು ಸರ್ಕಾರಿ ಜನಸ್ಪಂದನ ಕಾರ್ಯಕ್ರಮದ ವೇದಿಕೆಯಲ್ಲಿ ದಲಿತರು ಬ್ಲಾಕ್ ಮೇಲ್ ಮಾಡುವವರು, ಬ್ಲಾಕ್ ಮೇಲ್ ದಲಿತರ ಬೆದರಿಕೆಗಳಿಗೆ ನಾನು ಹೆದರುವುದಿಲ್ಲ ಎಂದು ದಲಿತರ ಬಗ್ಗೆ ಕೀಳಾಗಿ ಮಾತನಾಡುವ ಅವಶ್ಯಕತೆ ಏನಿದೆ ಎಂದು ಶಾಸಕ ಸುಬ್ಬಾರೆಡ್ಡಿಯನ್ನು ಪ್ರಶ್ನಿಸಿದರು. ಶಾಸಕರಾದ ನಿಮ್ಮ ಬಳಿ ಯಾರಾದರೂ ರೋಲ್ ಕಾಲ್ ಅಥವಾ ಬ್ಲಾಕ್ ಮೇಲ್ ಮಾಡಿ ನಿಮ್ಮನ್ನು ಹೆದರಿಸುತ್ತಿದ್ದರೆ ಅಂತಹ ಮುಖಂಡರ ವಿರುದ್ಧ ಪೊಲೀಸರಿಗೆ ದೂರು ಸಲ್ಲಿಸಿ ಕಾನೂನು ಕ್ರಮ ಜರುಗಿಸಿ ಅಷ್ಟೇ ಹೊರತು ದಲಿತರ ಬಗ್ಗೆ ಬಹಿರಂಗ ವೇದಿಕೆಗಳಲ್ಲಿ ಬಾಯಿ ಬಂದಂತೆ ಮಾತನಾಡಿದರೆ ಚುನಾವಣೆ ಸಮಯದಲ್ಲಿ ತಮಗೆ ತಕ್ಕ ಪಾಠ ಕಲಿಸುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಿಮ್ಮ ನೈತಿಕತೆ ಬಗ್ಗೆ ದಲಿತ ಸಂಘಟನೆಗಳ ಮುಖಂಡರು ಪ್ರಶ್ನಿಸಲಿದ್ದಾರೆ. ಸರ್ಕಾರದಲ್ಲಿ ಸಚಿವರಾಗಬೇಕಾಗಿರುವ ನೀವು ಕ್ಷೇತ್ರದ ದಲಿತರಲ್ಲಿ ಕ್ಷಮೆ ಯಾಚಿಸದಿದ್ದರೆ ರಾಜ್ಯದೆಲ್ಲೆಡೆ ಸಂಚಾರ ಮಾಡುವ ವೇಳೆ ದಲಿತರು ನಿಮಗೆ ಧಿಕ್ಕಾರ ಹಾಕಲಿದ್ದಾರೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಗೋಳೂರು ಲಕ್ಷ್ಮೀನಾರಾಯಣ್, ಜಯಂತ್, ನಾಗಪ್ಪ, ಎನ್ ನಾರಾಯಣಸ್ವಾಮಿ, ಸಾಯಿ, ಡಿ ಈಶ್ವರಪ್ಪ, ಗಂಗುಲಮ್ಮ, ರಾಜಪ್ಪ, ವೆಂಕಟೇಶ್, ಈಶ್ವರ್, ರಮಾದೇವಿ, ಎನ್ಇ ವೆಂಕಟೇಶ್, ಅಂಜನಪ್ಪ, ಹೊಸಹುಡಿಯ, ಕೃಷ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಕೃಷ್ಣಾರೆಡ್ಡಿ, ಜೆಎನ್, ಜಿಕೆ ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಚುನಾವಣೆಯಲ್ಲಿ ನಮಗೆ ದಲಿತರು ಓಟ್ ಬೇಡ ಅಂತ ನೀವು ಹೇಳಲಿಕ್ಕೆ ರೆಡಿ ಇದ್ದೀರಾ ಅಂತ ನಾನು ಸವಾಲು ಹಾಕ್ತೀನಿ ಶಾಸಕರಿಗೆ. ನೀವು ದಲಿತ ಮುಖಂಡರನ್ನ ರೋಲ್ ಕಾಲ್ ಅಂತ ಮಾತಾಡ್ತೀರಾ. ಯಾರು ರೋಲ್ ಕಾಲ್ ಮಾಡ್ತಾ ಇದ್ದಾರೆ, ಯಾರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಯಾರು ದೌರ್ಜನ್ಯ ಮಾಡ್ತಾ ಇದ್ದಾರೆ, ವೇದಿಕೆ ಮೇಲೆ ಬಂದು ಪ್ರೆಸ್ ಮೀಟ್ ಕೊಡಿ. ಕಾನೂನಿದೆ, ಕಾನೂನು ಪ್ರಕಾರ ಅದು ಅವ್ರ ಮೇಲೆ ತನಿಖೆ ಆಗುತ್ತೆ, ಕಾನೂನು ಕ್ರಮ ಜರುಗಿಸಿ ಬೇಡ ಅನ್ನಲ್ಲ. ಬಟ್ ನೀವು ಇದೇ ತಾಲೂಕಲ್ಲಿ ಹುಟ್ಟಿ ಬೆಳೆದು ಇದೇ ತಾಲೂಕವರಾಗಿ ಸ್ವಾಗಾಮದವರು ಸ್ವಂತ ಬಾಗೇಪಲ್ಲಿ ತಾಲೂಕವರೇ ಆಗಿ ನೀವು ಶಾಸಕರಾಗಿ ಇವತ್ತು ದಲಿತರ ಬಗ್ಗೆ ಉದಾರವಾಗಿ ಉದ್ದೇಶಿತವಾಗಿ ಮಾತಾಡ್ತೀರಾ ಅಂದ್ರೆ ಎಷ್ಟು ದಲಿತರ ಮೇಲೆ ನಿಮಗೆ ಪ್ರೀತಿ ವಿಶ್ವಾಸ ಇದೆ ಅನ್ನೋದು ನಿಮ್ಮ ನಡತೆಯಿಂದ ಇವತ್ತು ಗೊತ್ತಾಗ್ತದೆ. ನೀವೇನಾದರೂ ದಲಿತನ್ನ ಹೀನಾಯವಾಗಿ ಮಾತಾಡಿದ್ದೀರಾ, ಅದನ್ನು ಮಾತು ಏನಾದರೂ ಕ್ಷಮಾಪಣೆ ಕೋರಲಿಲ್ಲ ಅಂದರೆ ನಾವು ನಮ್ಮ ರಾಜ್ಯ ಮಟ್ಟದ ನಾಯಕರಿದ್ದಾರೆ, ಅವ್ರು ಆಗಲೇ ವಿಚಾರ ತಿಳಿಸಿದ್ದೀವಿ. ಈಗ ಫೇಸ್ಬುಕ್ಕು ಇವೆಲ್ಲ ವಾಟ್ಸಪ್ ಎಲ್ಲ ಜಾಲತಾಣ ಫಾಸ್ಟ್ ಇದೆ. ನಾವು ಆಲ್ರೆಡಿ ಈಗ ಹಿರಿಯ ಮುಖಂಡರನ್ನ ರಾಜ್ಯ ನಾಯಕರನ್ನ ಮಾತಾಡಿದ್ದೀವಿ. ನಾವು ಮುಂದಿನ ನೀವೇನಾದ್ರೂ ಕ್ಷಮಾಪಣೆ ಕೋರಲಿಲ್ಲ ಅಂದರೆ ನಾವು ಮುಂದಿನ ತಿಂಗಳು ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ ಈ ಸಿಡಿ ತಗೊಂಡೋಗಿ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಇವತ್ತು ನೀವು ಬಾಗೇಪಲ್ಲಿಯಲ್ಲಿ ಮಾತಾಡ್ತೀರಾ, ನಾಳೆ 2.5 ವರ್ಷ ಆದಮೇಲೆ ನಿಮ್ಗೆ ಮಂತ್ರಿಗಿರಿ ಕೊಡ್ಬೋದು. 3ನೇ ಸಲ ಶಾಸಕರಾಗಿದ್ದೀರಾ. ನೀವು ಮಂತ್ರಿಗಿರಿ ಕೊಟ್ಟಾಗ ಇಡೀ ರಾಜ್ಯ ಎಲ್ಲ ಸುತ್ತಾಡಬೇಕು. ಇಡೀ ರಾಜ್ಯ ನಮ್ಮ DSS ಕಾರ್ಯಕರ್ತರಿದ್ದಾರೆ, ದಲಿತ ಮುಖಂಡರಿದ್ದಾರೆ, ಪರಿಶಿಷ್ಟ ಜಾತಿ ಇದ್ದಾರೆ, ಪರಿಶಿಷ್ಟ ವರ್ಗದವರಿದ್ದಾರೆ. ಆವತ್ತು ನಿಮ್ಮನ್ನ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಏನು ಉತ್ತರ ಕೊಡ್ತೀರಾ ಸಾಹೇಬ್ರೆ? ಆಗಿರ್ಲಿ, ಅವರೊಟ್ಟಿಗೆ ನೀವು ಭಯ ಪಡಿ ಅಂತ ನಾವು ಎಲ್ಲೂ ಕೂಡ ಅರ್ಜಿ ಹಾಕೊಂಡಿಲ್ಲ. ಅವ್ರು ಭಯ ಪಡ್ರೆ ಎಷ್ಟು, ಭಯ ಪಡೆದಿದ್ರೆ ಎಷ್ಟು. ನಾವು ಅವ್ರನ್ನ ಭಯ ಪಡಿ ಅಂತ ಹೇಳಿ ಇಲ್ಲೇ ಯಾವುದೇ ಪತ್ರಿಕಾಗೋಷ್ಠಿಯಲ್ಲಾಗಲಿ ಇಲ್ಲ ಯಾವುದೇ ಅರ್ಜಿ ಆಗಲಿ ನಾವು ಅವ್ರಿಗೆ ಹಾಕೊಂಡಿಲ್ಲ. ಬಂಧುಗಳೇ, ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್
ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.